ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿಮನ್ ಕವಿತಾ. ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ ನೋಡಿ, ಅಲ್ಲಿ ಒಂದು ಪುಟ್ಟ ಕೃಷ್ಣ ಕಾಣ್ತಾ ಇದ್ದಾರಲ್ವ. ಸೊ ಹಾಗೆಯೇ ನನ್ನ ಮಗನ ಇವತ್ತೊಂದು ಪುಟ್ಟ ಕೃಷ್ಣ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ಸೊ ಮಗನ ಇವಾಗ ನಿದ್ರೆ ಮಾಡಿಸಿದ್ದೀನಿ. ಮೇಕಪ್ ಆಗೋ ತನಕ ನನ್ನ ಮಗ ಎದ್ದೇಳೋದ್ರೆ ಸಾಕು. ಎದ್ದು ಬಿಟ್ಟರೆ ಉಂಟಲ್ವ, ಇನ್ನೂ ಮೇಕಪ್ ಏನು ಮಾಡೋಕ್ಕಾಗಲ್ಲ. ಸಿಂಪಲಾಗಿಯೇ ರೆಡಿ ಮಾಡಿಸಿ ಕರ್ಕೊಂಡು ಹೋಗಬೇಕಾಗುತ್ತೆ. ಕರ್ಕೊಂಡು ಹೋಗೋದು ಎಲ್ಲಿಗೆ ಅಂತ ಗೊತ್ತಲ್ವಾ. ಸೊ ಒಂದು ಅಂತಪ್ಪ ಶ್ರೀಕೃಷ್ಣ ಜನ್ಮಾಷ್ಟಮಿದು ಒಂದು ಮೆರವಣಿಗೆ ಇದೆ. ಮಕ್ಕಳೆಲ್ಲರೂ ಕೃಷ್ಣನ ಥರನೇ ಎಲ್ಲ ರೆಡಿಯಾಗಿ ಒಂದು ದಾರಿಯ ಕಡೆ ಹಿಂಗೆ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗೇನೊಂದು ಒಂದು ಮೆರವಣಿಗೆ ಎಲ್ಲ ಇದೆ. ಅದು ಸಂಜೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ಒಂದು 8-8:15 ಆಗುತ್ತೆ ಮುಗಿಲಿಕ್ಕೆ. ಸೊ ಹಾಗಾಗಿ ನಮ್ಮ ಮಗನೂ ರೆಡಿ ಮಾಡಿಸಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ರೆಡಿಯಾಗಿದ್ದೀವಿ, ಆಯಿತಾ. ಸೊ ನನ್ನ ಮಗನ ಮಲಗಿಸಿದ್ದೀನಿ. ಓಕೆ ಬನ್ನಿ, ಬೇಗ ಬೇಗ ಹೋಗಿ ಮೇಕಪ್ ಎಲ್ಲ ಹಾಕೋಣ ನನ್ನ ಮಗನಿಗೆ. ಅವನು ಇಲ್ಲದ್ರೆ ಅರ್ಧದಲ್ಲಿ ಎದ್ದುಬಿಟ್ರೆ ಮೇಕಪ್ ಆಗಲ್ಲ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಬನ್ನಿ 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 ಬನ್ನಿ. ನೋಡಿ ಗಾಯ್ಸ್, ನನ್ನ ಮಗ ಎಷ್ಟು ಪುಟ್ಟಾಗಿ ಮುದ್ದಾಗಿ ಮಲ್ಕೊಂಡಿದ್ದಾನೆ ಅಂತೇಳ್ಬಿಟ್ಟು ಒಳ್ಳೆ ನಿದ್ದೆ ಗಾಯ್ಸ್. ಹಾಗೆಯೇ ಅವನು ಮಲಗಲಿ ಅಂತಲೇ ನಾವು ವೆಯ್ಟ್ ಮಾಡ್ತಾಯಿದ್ದೋ. ಯಾಕಂತ ಹೇಳಿದ್ರೆ ಅವನು ಕೃಷ್ಣನಾಗೆ ಮಾಡಲಿಕ್ಕೆ ಬೊಟ್ಟೆಲ್ಲ ಹಾಕ್ಲಿಕ್ಕಿದೆ ಅಲ್ವಾ. ಸೊ ಹಾಗಾಗಿ ಮಲಗಲಿ ಅಂತೇಳ್ಬಿಟ್ಟೆ ವೆಯ್ಟ್ ಮಾಡ್ತಾಯಿದ್ದೋ. ಸೊ ಪರವಾಗಿಲ್ಲ, ಸಂಜೆ ಒಂದು 5-5:15 ಅಷ್ಟೊತ್ತಿಗೆ ಅವನು ಮಲಗಿದ, ಆಯಿತಾ. ನೋಡಿ ಇವಾಗ ರೆಡಿ ಮಾಡಿಸ್ತಾ ಇರೋದು ಯಾರು ಗೊತ್ತಾ? ನಾನಂತೂ ಅಲ್ಲ, ನಮ್ಮ ಹಸ್ಬೆಂಡ್ದು ಅಕ್ಕನ ಮಗಳು ರೆಡಿ ಮಾಡ್ತಾ ಇದ್ದಾಳೆ. ಸೊ ಕೃಷ್ಣನಾಗೆ ರೆಡಿ ಮಾಡಲಿಕ್ಕೆ ಅವಳು ಬೆಸ್ಟ್. ಯಾಕಂತ ಹೇಳಿದ್ರೆ ಸಕ್ಕತ್ತಾಗಿ ಬೊಟ್ಟೆಲ್ಲ ಹಾಕ್ತಾಳೆ ಅವಳು. ಯಾವುದರಲ್ಲಿ ಅದು ಇನ್ಸ್ಟಾಗ್ರಾಮಲ್ಲಿ ಏನೋ ಫೋಟೋ ನೋಡಿದ್ದಲ್ಲ, ನೋಡಿಬಿಟ್ಟು ಅದೇ ಥರ ನಾವು ಹಾಕೋಣ ಅಂತೇಳ್ಬಿಟ್ಟು ನಮ್ಮಿಬ್ಬರಲ್ಲಿ ಪ್ಲ್ಯಾನ್ ಹಂಗೇ ಇದೆ. ಬಟ್ ನನ್ನ ಮಗ ಎಲ್ಲಾದರೆ ಎದ್ಬಿಟ್ರೆ ಉಂಟಲ್ವ ಗೈಸ್, ಆಗಲ್ಲ ಇನ್ನೂ ಹಾಕಲಿಕ್ಕೆ. ಸೊ ಮೇಕಪ್ ಆಗೋ ತನಕ ನನ್ನ ಮಗ ಮಲಗಿದ್ರೆ ಸಾಕು. ಎಲ್ಲಾದರೆ ಮಲಗಿದ್ದಲ್ಲಿಂದ ಇವಾಗ ಎದ್ದೇಳಿದ್ರೆ ಉಂಟಲ್ಲ ಗೈಸ್, ಮತ್ತೆ ಹಾಕ್ಲಿಕ್ಕಾಗಲ್ಲ. ಯಾಕಂತೇಳಿದ್ರೆ ಈಗ 9 ತಿಂಗಳಲ್ವ, ಎಲ್ಲ ಗೊತ್ತಾಗುತ್ತೆ ಅವನಿಗೆ. ಮತ್ತು ನಾವು ಹಾಕ್ಬೇಕಾದ್ರೆ ಹಿಂಗೆ ಎಳಿಯೋದು ಮಾಡೋದೆಲ್ಲ ಮಾಡಿ ಮತ್ತೆ ಕೃಷ್ಣನಾಗಿ ರೆಡಿ ಮಾಡೋಕ್ಕೆ ಹೋಗಿ ಮತ್ತೆ ಬೇರೆ ಏನಾದರೂ ಆಗುತ್ತೆ ಅಷ್ಟೇ. ನೋಡಿದ್ರಲ್ವ, ಈಗ ಮುದ್ದಾಗಿ ಮಲ್ಕೊಂಡಿದ್ದಾನೆ. ಹಾಗೆಯೇ ನೋಡಿ ಐಬ್ರೋ ಪೆನ್ಸಿಲ್ ತಗೊಂಡು ಐಬ್ರೋಗೆ ಹಾಕ್ತಾ ಇದ್ದಾಳೆ. ಸೊ ನೋಡೋಣ ಹೇಗೆ ಆಗುತ್ತೆ ಅಂತೇಳ್ಬಿಟ್ಟು. ಅವನು ಎದ್ದರೆ ಆಗಲ್ಲ, ಸ್ವಲ್ಪ ಏನಾದರೂ ಇದಾದರೆ ಗೈಸ್ ಅವನು ಎದ್ದು ಬಿಡ್ತಾನೆ, ಆಯಿತಾ. ನೋಡಿ ನೋಡಿ ಎಷ್ಟು ಮುದ್ದಾಗಿ ಮಲ್ಕೊಂಡಿದ್ದಾನೆ ಪಾಪ. ನೋಡಿ ಸ್ನಾನ ಮಾಡಿಸಿ ಎಲ್ಲ ಮಲಗಿಸಿದ್ದೀವಿ. ಹಾಗೆಯೇ ಇದೇನು ಗೊತ್ತಾ, ಸಿಂಧೂರ ಹಾಕಿದ್ವಿ. ಮತ್ತು ವೈಟ್ ಕಲರ್ ಬೊಟ್ಟು ಬೇಕಿತ್ತು, ಬಟ್ ವೈಟ್ ಕಲರ್ದು ಬೊಟ್ಟು ಇಲ್ಲ ಗೈಸ್. ಹಾಗಾಗಿ ನಾವು ರೆಡ್ ಕಲರೇ ನಾವು ಯೂಸ್ ಮಾಡ್ತಾಯಿದ್ದೀವಿ, ಆಯಿತಾ. ನಮ್ಮ ಮಗನಿಗೆ ನಾವು ಸಿಂಪಲ್ಲಾಗಿ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ನೋಡಿದ್ವಿ, ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೋ ನಾವು. ಸೊ ಹಾಗೆಯೇ ನಾವು ಒಂದು ಸಿಂಪಲ್ಲಾಗಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ನೋಡೋಣ ನನ್ನ ಮಗ ಬಿಡ್ತಾನೋ ಇಲ್ವೋ ಅಂತ ಹೇಳ್ಬಿಟ್ಟು, ಹೇಗೆ ಅಂತೇಳ್ಬಿಟ್ಟು ನೋಡಿ ಆಗ್ತಾ ಇದ್ದಾಳೆ. ಸೊ ವೈಟ್ ಕಲರ್ ಒಂದು ಬೊಟ್ಟಿದ್ರೆ ಉಂಟಲ್ವಾ. ಸೊ ಮೊನ್ನೆ ನಾವು ಮಗನಿಗೆ ಕೃಷ್ಣನ ಬಟ್ಟೆ ತೆಗಿಬೇಕಿದ್ರೆ ನಾವು ತೆಗಿಲಿಕ್ಕೆ ಮರ್ತೇ ಹೋಗಿದ್ದು. ವೈಟ್ ಕಲರ್ ಬೊಟ್ಟು ತೆಗಿಬೇಕಿತ್ತು. ಸೊ ಮರ್ತೇ ಹೋಯ್ತು ಗಾಯ್ಸ್, ಏನು ಮಾಡೋದು ಹೇಳಿ. ಮತ್ತು ವೈಟ್ ಕಲರ್ ಪೇಂಟಲ್ಲೇ ಇದೆ, ಬಟ್ ಮಗುಗೆ ಏನಾದರೂ ಅಲರ್ಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹಾಕ್ಲಿಕ್ಕೆ ಹೋಗಿಲ್ಲ. ಸೊ ಬೇಡ ಅಂತ ಹೇಳ್ಬಿಟ್ಟು, ಯಾಕಂದರೆ ಸಣ್ಣವನಲ್ವಾ. ನೋಡಿ ಗಾಯ್ಸ್, ನನ್ನ ಮಗ ಎದ್ಬಿಟ್ಟ. ಏನು ಮಾಡೋದು? ಅಯ್ಯೋ, ನೋಡಿದ್ರೆ ಸ್ವಲ್ಪ ಸೌಂಡ್ ಆದ ತಕ್ಷಣ ಎದ್ಬಿಡ್ತಾನೆ. ನೋಡಿ ಅಯ್ಯೋ, ಇಷ್ಟೇ, ಇನ್ನು ಜಾಸ್ತಿ ಮೇಕಪ್ ಏನು ಆಗ್ಲಿಕ್ಕೆ ಆಗಲ್ಲ ನೋಡಿದ್ರೆ. ಅಯ್ಯೋ ನೋಡಿ ಗೈಸ್, ಸಿಂಧೂರ ಹಾಕ್ಬೇಕಾದ್ರೇ ಎದ್ಬಿಟ್ಟಾಯ್ತಾ. ಮತ್ತು ನಾವು ಪ್ಲ್ಯಾನ್ ಮಾಡಿದ್ದಲ್ಲ ಹೇಗಲೋ ರೆಡಿ ಮಾಡಿಸ್ಬೇಕು ಅಂತೇಳಿ. ಸೊ ಎಲ್ಲ ಟುಸ್ಕ ನೋಡಿ, ನಮ್ಮ ಮುದ್ದು ಪುಟ್ಟ ಕೃಷ್ಣ ನೋಡಿದ್ರೆ ಹೇಗಿದ್ದಾನಂತ. ಸಿಂಪಲ್ಲಾಗಿ ಒಂದು ನಮ್ಮ ಪುಟ್ಟ ಕೃಷ್ಣನ ರೆಡಿ ಮಾಡಿದ್ವಿ. ನೋಡಿದ್ರೆ ಹೇಗಿದ್ದಾನಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಬೇಕು, ಆಯಿತಾ. ಫೈನಲಿ ನಾವಿವಾಗ ಮೆರವಣಿಗೆ ಅಂತ ಬಂದಿದ್ವಿ. ನಮ್ಮ ಪುಟ್ಟ ಸಿಂಪಲ್ ಕೃಷ್ಣನ ಕರ್ಕೊಂಡು ನೋಡಿದ್ರೆ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಬೊಟ್ಟಲ್ಲಿ ಹಾಕಿದ್ರೆ ಮಾತ್ರ ಸೇಮ್ ಕೃಷ್ಣನೇ ಅಲ್ವಾ. ಸೊ ಈಗಲೂ ಕೃಷ್ಣನಾಗೇ ಕಾಣ್ತಾ ಇದ್ದಾನೆ. ಅದೇ ಇವನು ನಮ್ಮ ಸಿಂಪಲ್ ಕೃಷ್ಣ. ಓಕೆ ನೋಡಿ ಮೆರವಣಿಗೆ ಹೇಗಿರುತ್ತೆ ಅಂತ ಬನ್ನಿ ಎಲ್ಲರೂ ನೋಡೋಣ. ನೋಡಿದ್ರೆ ನನ್ನ ಪುಟ್ಟ ಕೃಷ್ಣನ. ಸೊ ನಾನು ಮಾತಾಡೋ ವಾಯ್ಸ್ ಕೇಳುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇವಾಗ ಸ್ವಲ್ಪ ಸಾಂಗೆಲ್ಲ ಸ್ಟಾಪ್ ಆಗಿದೆ. ಮತ್ತು ಮುಂದೆ ಸಾಂಗೆಲ್ಲ ಹಾಕ್ಬೇಕಾದ್ರೆ ಉಂಟಲ್ಲ, ಮಕ್ಕಳು ಡ್ಯಾನ್ಸ್ ಮಾಡಬೇಕಾದ್ರೆ ಆ ಸೌಂಡಿಗೆ ನಾನು ಮಾತಾಡೋದು ಏನು ಕೇಳಿಸಲ್ಲ, ಆಯಿತು. ಓಕೆ ಬನ್ನಿ ನೋಡಿ. പ്രപഞ്ചത്തിൽ പാപവും അധർമ്മവും വർദ്ധിക്കും. എന്നാൽ കർമ്മയോഗം ഈ ಓಕೆ ಗೈಸ್, ಇವಾಗ ನಾವು ಮನೆಗೆ ಬಂದು ತಲುಪಿದ್ವಿ. ಸೊ ನೋಡಿದ್ರೆ ನಮ್ಮ ಮನೆ ಪುಟ್ಟ ಕೃಷ್ಣ ನೋಡಿದ್ರೆ
ನಮ್ಮ ಮನೆ ಪುಟ್ಟ ಕೃಷ್ಣನ ನೋಡಿದ್ರಾ? ನಮ್ಮ ಮನೆ ಪುಟ್ಟ ಕೃಷ್ಣನ ನೋಡಿದ್ರಾ? ನೋಡಿದ್ರಲ್ವಾ? ಸೊ ಹಾಗೆಯೇ ಮನೆಗೆ ಬಂದುಬಿಟ್ಟು ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಗಾಯ್ಸ್, ಆಯಿತಾ? ಹಾಗೆಯೇ ಇದೊಂದು ಸಣ್ಣ ಬ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಹಾಗೆಯೇ ಈ ಪುಟ್ಟ ಬಾಲಕೃಷ್ಣ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆಯೇ ಹೊಸಬರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಚ್ಚ, ಬೈ ಬೈ, ಟಾಟಾ ಟಾಟಾ ಟಾಟಾ.